ಕನ್ನಡದಲ್ಲಿ ಒಂದು ಹೊಸ ಸಿನಿಮಾ ಬಂದಿದೆ, ಅಮೆಜಾನ್ ಪ್ರೈಮ್ ಅಲ್ಲಿ ನೋಡಬಹುದು. ಈ ಸಿನಿಮಾನ ನೀವು ಫುಲ್ ಮೀಲ್ಸ್ ಕನ್ನಡ ಸಿನಿಮಾ ಇನ್ನ ನವೆಂಬರ್ 21ನೇ ತಾರೀಕಲ್ಲಿ ರಿಲೀಸ್ ಆಗಿರುವಂತ ಸಿನಿಮಾ ಇದು. ಇವಾಗ ನೀವು ಅಮೆಜಾನ್ ಪ್ರೈಮ್ ಅಲ್ಲಿ ನೋಡಬಹುದು. ಅವಾಗ ಏನಾದ್ರು ಮಿಸ್ ಮಾಡ್ಕೊಂಡಿದ್ರೆ, ನಾನು ಮಿಸ್ ಮಾಡ್ಕೊಂಡಿದ್ದೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ನಮ್ಮ ಊರಲ್ಲಿ ಹಬ್ಬನೂ ಕೂಡ ಬಿದ್ಬಿಟ್ಟಿತ್ತು. ಹಬ್ಬನೆಲ್ಲ ಮುಗಿಸ್ಕೊಂಡು ಸಿನಿಮಾ ನೋಡೋದಕ್ಕೆ ಹೋದ್ರೆ ಮಿನಿಮಮ್ 8 ಬುಕ್ ಆಗಿರ್ಬೇಕು, ಇಲ್ಲ ಅಂದ್ರೆ ಶೋ ಕ್ಯಾನ್ಸಲ್ ಅನ್ಬಿಟ್ರಲ್ಲ. ಫುಲ್ ಬೇಜಾರಾಗ್ಬಿಟ್ಟು ವಾಪಸ್ ಬಂದ್ಬಿಟ್ಟಿದೆ. ಮೋಸ್ಟ್ಲಿ ಅದೇ ಟೈಮ್ ಅಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಹಾಗೇನೆ ಆಂಧ್ರ ಕಿಂಗ್ ತಾಲೂಕಾ ಆ ಸಿನಿಮಾಗಳು ಕೂಡ ರಿಲೀಸ್ ಆಗಿದ್ದು. ಅವನು ನೋಡಕ್ ಆಗ್ಲಿಲ್ಲ. ಮಿನಿಮಮ್ 8 ಬುಕ್ ಆಗಿರ್ಬೇಕು, ಇಲ್ಲಾಂದ್ರೆ ಮುಚ್ಕೊಂಡ್ ನಡೀರಿ ಅಂತ ಥಿಯೇಟರ್ ಓನರ್ ಅವರು. ಅಂಡ್ ಇವಾಗ ಫುಲ್ ಮಿಲ್ ಸಿನಿಮಾನ ನೀವು ಅಮೆಜಾನ್ ಪ್ರೈಮ್ ಅಲ್ಲಿ ನೋಡಬಹುದು ಸಬ್ಸ್ಕ್ರಿಪ್ಷನ್ ತಗೊಂಡು, ಇಲ್ಲಾಂದ್ರೆ ಬೇರೆ ದಾರಿಗಳು ಇದಾವಲ್ಲ. ಇದೊಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ, ಲವ್ ಸ್ಟೋರಿ ಸಿನಿಮಾ. ಎಕ್ಸ್ಪೆಷಲಿ ಫೋಕಸ್ ಹಾಕಿದರೆ ಫೋಟೋಗ್ರಫಿ ಫೀಲ್ಡ್ ಮೇಲೆ. ಫೋಟೋಗ್ರಾಫರ್ ಜೀವನದಲ್ಲಿ ನಡೆಯುವಂತ ಒಂದು ಲವ್ ಸ್ಟೋರಿ. ಟ್ರೈಲರ್ ಒಳಗಡೆ ಹೇಳಿರೋ ಹಾಗೇನೆ ಫೋಟೋಗ್ರಾಫರ್ಸ್ ಎಲ್ಲ ಫ್ಲರ್ಟ್ ಅನ್ನೋದನ್ನ ಅಷ್ಟನ್ನು ಕೂಡ ಸಿನಿಮಾ ನೋಡಿ ತಿಳ್ಕೊಳ್ಳಿ. ಡೀಸೆಂಟ್ ಹಿಟ್ ಆಗಿರುವಂತ ಸಿನಿಮಾ ಇದು ಫುಲ್ ಮೀಲ್ಸ್. ಮೊದಲನೇದಾಗಿ ಸಿನಿಮಾದ ಡೈರೆಕ್ಟರ್ ಗೆ ಫಸ್ಟ್ ಸಿನಿಮಾ ಇದು, ಮೊದಲನೇ ಸಿನಿಮಾ ಅವರು ಡೈರೆಕ್ಟ್ ಮಾಡ್ತಾ ಇರೋದು. ಎನ್ ವಿನಾಯಕ ಅವ್ರ ವಿಷನ್ ಅಲ್ಲಿ ಬಂದಿರುವಂತ ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಸ್ಟೋರಿ ಪ್ರೆಸೆನ್ಸ್, ಎಕ್ಸಿಕ್ಯೂಷನ್ ಲೆವೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಯಾರೋ ಒಬ್ಬ ಹೊಸ ಡೈರೆಕ್ಟರ್ ಮಾಡಿದ್ದಾರೆ ಅಂತ ನಿಮ್ಗೆ ಫೀಲ್ ಬರದೇ ಇಲ್ಲ. ಆ ಲೆವೆಲ್ ಅಲ್ಲಿ ಫೀಲ್ ಆಗುತ್ತೆ ಸ್ಕ್ರೀನ್ ಪ್ಲೇ. ಇಲ್ಲಿ ಲಕ್ಕಿ ಅನ್ನೋ ಒಬ್ಬ ಫೋಟೋಗ್ರಾಫರ್ ಇದ್ದಾನೆ. ಕನ್ಸಲ್ಲೇ ಮೊಳೆ ಹೊಡಿತಾ ಇರ್ತಾನೆ ಅಕ್ಕಪಕ್ಕದಲ್ಲಿರೋರು ಎಲ್ರಿಗೂ. ಕನ್ಸಲ್ಲಿ ರಿಯಾಲಿಟಿ ಚಿತ್ರಾನ್ನ ಒಂದೇ ಒಂದು ಆರ್ಡರ್ ಕೂಡ ಇರಲ್ಲ. ಫೋಟೋ ತೆಗಿಯಕ್ಕೆ, ವಿಡಿಯೋ ತೆಗಿಯಕ್ಕೆ, ಈವೆಂಟ್ ತೆಗಿಯಕ್ಕೆ, ಪ್ರೀ ವೆಡ್ಡಿಂಗ್ ತೆಗಿಯಕ್ಕೆ, ಏನ್ ತೆಗಿಯಕ್ಕೂ ಕೂಡ ಒಂದೇ ಒಂದು ಆರ್ಡರ್ ಇರಲ್ಲ. ಫುಲ್ ಸ್ಟ್ರಗ್ಲಿಂಗ್. ಅವಾಗ ಬಾಡಿಗೆ ಓನರ್ ಬರ್ತಾನೆ, ಪೈಸಾ ಕೊಡು ಅಂತ. ಇಷ್ಟೊಂದೆಲ್ಲ ಸ್ಟ್ರಗಲ್ ಮಾಡ್ತಾ ಇರುವಂತ ಲಕ್ಕಿ ಲೈಫ್ ಅಲ್ಲಿ ಒಂದು ಹುಡುಗಿ ಇರ್ತಾಳೆ. ಲವ್ ಮಾಡ್ತೀನಿ ಅಂತ ಮೇಲ್ಮೇಲೆ ಬೀಳ್ತಾ ಇರ್ತಾಳೆ. ಆದ್ರೆ ಅವನ್ಗೆ ಇಷ್ಟ ಇರಲ್ಲ. ಅದೇ ಜಾಗದಲ್ಲಿ ನಾನು ಇದ್ದಿದ್ರೆ. ಇದೇ ಗಪ್ಪಲ್ಲಿ ಲಕ್ಕಿ ಅಣ್ಣಗೆ ಒಂದು ದೊಡ್ಡ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಚಾನ್ಸ್ ಸಿಕ್ಬಿಡ್ತದೆ. ಲಡ್ಡು ಬಂದು ಬೈಕ್ ಬಿದ್ದಂಗ್ ಬಿದ್ಬಿಡ್ತದೆ. ಅಣ್ಣಂಗೆ ಹೊಡಿತು ಲಾಟ್ರಿ. ಅಣ್ಣ ತೆಗಿಯಕ್ ಹೋಗಿರೋ ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲಿ ಮದುವೆ ಆಗ್ತಾರ ಹುಡುಗಿಗೆ ಲವ್ ಆಗ್ಬಿಡ್ತದೆ ಅಣ್ಣನ ಮೇಲೆ. ನೆಕ್ಸ್ಟ್ ಏನು, ಎರಡೆರಡು ಹುಡುಗಿರು ಅಟ್ಯಾಕ್ ಮಾಡ್ತಾವ್ರೆ ಅಣ್ಣನ ಲವ್ ಮಾಡೋದಕ್ಕೆ. ಅಣ್ಣ ಏನೆಲ್ಲ ಮಾಡಬಹುದು, ಹೆಂಗೆಲ್ಲ ಬ್ಯಾಟಿಂಗ್ ಆಡಬಹುದು, ಇದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡ್ಬಿಟ್ಟೆ ತಿಳ್ಕೊಬೇಕು. ಬಿಕಾಸ್ ಆಫ್ ಸಿನಿಮಾ ನಿಮ್ಗೆ ರೆಗ್ಯುಲರ್ ಸ್ಟೋರಿನೇ ಅಂತ ಫೀಲ್ ಮಾಡಿಸಿದ್ರು ಕೂಡ ಈ ಸಿನಿಮಾ ಪ್ರೆಸೆಂಟ್ ಮಾಡಿರುವಂತ ವೇ ಇದೆಯಲ್ಲ, ನೀವು ಹೊಸದಾಗಿ ಒಂಥರ ಡಿಫ್ರೆಂಟ್ ಆಗಿತ್ತು. ಅದು ನನ್ನನ್ನ ಮ್ಯಾಗ್ನೆಟ್ ತರ ಎಳೆದು ಬಿಟ್ಟಿದೆ. ಫಸ್ಟ್ ಆಫ್ ಅಲ್ಲಿ ಡೀಸೆಂಟ್ ಆಗಿ ನಿಮ್ಮನ್ನ ಗ್ರಿಪ್ ಆಗಿ ಹಿಡ್ಕೋತದೆ. ಸ್ಟೋರಿ ವೈಸ್, ಆಕ್ಟಿಂಗ್ ಸ್ಕಿಲ್, ಕಾಮಿಡಿ, ರೊಮ್ಯಾನ್ಸ್, ಚಾರ್ಟ್ ಇವೆಲ್ಲ ಡೀಸೆಂಟ್ ಆಗಿ ನಿಮ್ಮನ್ನ ಗ್ರಿಪ್ ಆಗಿ ಹಿಡ್ಕೋತದೆ. ಇನ್ನ ಇಂಟರ್ವಲ್ ಗೆ ಕರೆಕ್ಟ್ ಆಗಿ ಒಂದು ಸೀಕ್ರೆಟ್ ರಿವೀಲ್ ಆಗ್ತಿದಾಗೇನೆ ಇದು ಸೀಕ್ರೆಟ್ ಅಂತ ನಿಮ್ಗೆ ಕನ್ಫ್ಯೂಸ್ ಕೂಡ ಆಗ್ಬಹುದು. ಬಟ್ ಆದ್ರೆ ಅದು ಸೀಕ್ರೆಟ್ ಅಂತ ನಿಮಗ್ ಫೀಲ್ ಆಗಲ್ಲ. ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಕತೆ ಬೇರೆ ಕಡೆನೆ ಹೋಗ್ತಾ ಇದೆ. ಕಾಮಿಡಿ ರೊಮ್ಯಾಂಟಿಕ್ ಇಂದ ಸ್ವಲ್ಪ ಪ್ಲೇಸ್ಮೆಂಟ್ ಬೇರೆ ಕಡೆ ಶಿಫ್ಟ್ ಆದಾಗ, ಫೀಲಿಂಗ್ ಎಮೋಷನಲ್ ಅನ್ನೋ ಒಂದು ಡೆಪ್ತ್ ಗೆ ಆಡ್ ಆದಾಗ, ಆ ಸ್ಟೋರಿ ಒಳಗೆ ಬರುವಂತ ಕ್ಯಾರೆಕ್ಟರ್ ಗಳೆಲ್ಲ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ. ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗಿರೋಂತ ಸ್ಕ್ರೀನ್ ಪ್ಲೇ ನೋಡಿದಾಗ ಇದು ಡೀಸೆಂಟ್ ಆಗಿ ಒಂದು ಲೆವೆಲ್ ಗೆ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ, ಇನ್ ಡೆಪ್ತ್ ಆಗಿ ಅಂತ ನಿಮಗ್ ಫೀಲ್ ಆಗುತ್ತೆ. ಇನ್ನ ಇಲ್ಲಿ ಆಕ್ಟ್ ಮಾಡಿರುವಂತ ಲಿಖಿತ್ ಶೆಟ್ಟಿ, ಖುಷಿ ರವಿ, ತೇಜಸ್ವಿನಿ, ರಂಗಾಯಣ ರಘು ಎಕ್ಸೆಟ್ರಾ ಎಲ್ಲರ ಆಕ್ಟಿಂಗ್ ಕೂಡ ನ್ಯಾಚುರಲ್ ಆಗಿ ಪರ್ಫಾರ್ಮೆನ್ಸ್ ನ ಮಾಡ್ಕೊಂಡು ಆಡಿಯನ್ಸ್ ನ ಗ್ರಿಪ್ ಆಗಿ ಹಿಡ್ಕೊಂಡ್ರು. ಒಂದೊಳ್ಳೆ ಲವ್ ಸ್ಟೋರಿ ಜೊತೆ ಫೋಟೋಗ್ರಾಫರ್ ಸ್ಟ್ರಗಲ್, ಪೈನ್, ರೆಸ್ಪಾನ್ಸಿಬಿಲಿಟಿ ಇದನ್ನೆಲ್ಲ ನೋಡಿ ಈ ಸಿನಿಮಾದಲ್ಲಿ ನೀವು ಎಂಜಾಯ್ ಮಾಡೇ ಮಾಡ್ತೀರಾ 100%. ಒಟ್ನಲ್ಲಿ ಈ ಸಿನಿಮಾ ನೋಡಿ ನನಗೂ ಒಂದು ಭರವಸೆ ಬಂದ್ಬಿಟ್ಟಿದೆ. ಲವರ್ ಓಡಾಗಿರೋಳು ವಾಪಸ್ ಬರ್ತಾಳೆ ಅಂತಲ್ಲ, ನಾನು ಕೂಡ ಆಲ್ಮೋಸ್ಟ್ ಅದೇ ಕ್ಯಾಟಗರಿಲಿ ಈಗ ವರ್ಕ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಅಂದ್ರೆ ಫೋಟೋಗ್ರಫಿ, ವಿಡಿಯೋಗ್ರಫಿ, ಸಿನಿಮಾ, VFX, CGI ಈ ಕ್ಯಾಟಗರಿ ಒಳಗಡೆಗೆ ನಾನು ಸೇರ್ಕೋತಾ ಇರೋದ್ರಿಂದ ಇವ್ರಗಳ ಸ್ಟ್ರಗಲ್ ನ ಈ ಸಿನಿಮಾದೊಳಗಡೆ ನೋಡಿದ್ಮೇಲೆ ಇನ್ನು ಜಾಸ್ತಿ ಸ್ಟ್ರಗಲ್ ಪಡ್ಲೇಬೇಕು ಅಂತ ನನಗೆ ಈಗ ಫೀಲ್ ಬಂದ್ಬಿಟ್ಟಿದೆ ಪಕ್ಕ. ಅಂಡ್ ಓವರ್ ಆಲ್ ಈ ಸಿನಿಮಾ ಮಾತ್ರ ಟೂ ಗುಡ್ ಆಗಿತ್ತು, ಪೀಸ್ಫುಲ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. Bye bye. Yalla cheap cheap, yalla cheap cheap, yalla cheap cheap, yalla cheap.